ಬಂಧುಗಳೇ, ಆತ್ಮೀಯರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ನೋಡ್ತಾ ಇದ್ದೀರಿ KLE ಆಸ್ಪತ್ರೆಯ ಪಕ್ಕದಲ್ಲಿ ಇರುವಂತಹ ಇದು ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ, ನೆಹರು ಕ್ರೀಡಾಂಗಣ. ಇಲ್ಲಿ ಯುವಕರು ಬೆಳಗ್ಗೆ ಮತ್ತು ಸಾಯಂಕಾಲ ತಾವು ಒಂದು ಆಟೋಟಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ತಮ್ಮ ವಿವಿಧ ಪ್ರಕಾರದ ಕ್ರೀಡೆಗಳಲ್ಲೂ ಸಹ ತಾವು ಕಲಿತಾ ಇರ್ತಾರೆ. ಇಲ್ಲಿ ಒಳವಲಯ ಮತ್ತು ಇಂಡೋರು ಮತ್ತು ಔಟ್ಡೋರು, ಒಳಾಂಗಣ ಮತ್ತು ಹೊರಾಂಗಣಕ್ಕೆ ಸಂಬಂಧಿಸಿಪಟ್ಟಂಥ ಆಟದ ವ್ಯವಸ್ಥೆ ಇದೆ. ಇಲ್ಲಿ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಸಹ ಇಲ್ಲಿ ದೊರೆಯುತ್ತವೆ. ಕೇವಲ ಇದು ಸಿಟಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕಿಂತ ಒಂದು ಕ್ರೀಡಾಂಗಣಗಳನ್ನು ನಾವು ನೋಡ್ತಾ ಇರ್ತೀವಿ. ಇಲ್ಲಿಯ ಒಂದು ಪ್ರತಿಭೆಗಳಿಗೆ ಇದು ಸೀಮಿತವಾಗಿರುತ್ತೆ. ಹಳ್ಳಿಯಿಂದ ಬಂದು ನಾವು ಇಲ್ಲಿ ಜಿಲ್ಲೆಯಲ್ಲಿ ಈ ಕ್ರೀಡಾಂಗಣದಲ್ಲಿ ಒಂದು ಆಟಗಳನ್ನು ಕಲಿತು ಆ ಕ್ರೀಡಾ ಕೋಟಾದಲ್ಲಿ ನಾವು ನಮ್ಮ ಹಳ್ಳಿ ಯುವಕರು ಭರ್ತಿಯಾಗಿ ಹೋಗೋದು ಒಂದು ಕಷ್ಟಕರ, ಅಸಾಧ್ಯವಾದಂತಹ ಮಾತು. ಮುಖ್ಯ ವಿಷಯ ಏನಂದರೆ, ಇದೇ ಥರ ನಮ್ಮ ತಾಲೂಕು ಮಟ್ಟದಲ್ಲಿ ಸಹ ಅನೇಕ ಒಂದು ಕ್ರೀಡಾಂಗಣಗಳು ಇವೆ, ತಾಲೂಕಾ ಕ್ರೀಡಾಂಗಣಗಳಿವೆ. ಅವು ಅಭಿವೃದ್ಧಿ ಆಗ್ತಾ ಇರೋದಿಲ್ಲ, ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇರೋದಿಲ್ಲ. ಆ ತಾಲೂಕು ಕ್ರೀಡಾಂಗಣಗಳನ್ನು ಸರಿಯಾಗಿ ಒಂದು ಅಭಿವೃದ್ಧಿಪಡಿಸಿ ಅವಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಿ ಅಲ್ಲಿ ಇರುವಂಥ ಒಂದು ಸಂಘ ಸಂಸ್ಥೆಗಳು, ಪ್ರಶಾಸನಗಳು, ಸರ್ಕಾರ ಇದರ ಬಗ್ಗೆ ಗಮನವಹಿಸಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಅನೇಕ ಒಂದು ಪ್ರತಿಭೆಗಳಿದ್ದಾವೆ. ಆ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಮಾಡಿಕೊಡಬೇಕು, ಅವರಿಗೆ ಒಂದು ಪ್ರೋತ್ಸಾಹನ ನೀಡುವಂಥ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಹ ಅದನ್ನು ಆಟೋಟಗಳಲ್ಲಿ ಭಾಗವಹಿಸುವಂಥ ಒಂದು ಪ್ರೇರಣೆ ಮಾಡಿಕೊಡ್ಬೇಕು. ಯಾಕಂದರೆ ಅನೇಕ ಒಂದು ವಿಪುಲವಾದಂಥ ಅನೇಕ ಒಂದು ಅವಕಾಶಗಳಿದ್ದಾವೆ. ಆರ್ಮಿ, ನೇವಿ, ಏರ್ಫೋರ್ಸ್ ಆಗಲಿ, ಅರ್ಧ ಸೈನಿಕ ಬಲ ಆಗಲಿ, ಇನ್ನಿತರ ಒಂದು ಇಲಾಖೆಯಲ್ಲಾಗಲಿ ಹೊರತಾಗಿ ಅದನ್ನು ಹೊರತುಪಡಿಸಿ ಆರೋಗ್ಯವಾದರೂ ಸರಿ ಇರುತ್ತೆ. ಒಂದು ಯುವಕರಾಗಲಿ, ಒಂದು ವೃದ್ಧರಾಗಲಿ, ಈಗ ಆರೋಗ್ಯಕ್ಕೆ ಮಹತ್ವ ಕೊಡಬೇಕಾದಂಥದ್ದು ಅತಿ ಅವಶ್ಯಕವಾಗಿದೆ. ನಮ್ಮ ಯುವಕರು ಮತ್ತು ನಮ್ಮ ಸ್ತ್ರೀಯರು, ಮಹಿಳೆಯರು, ವಯಸ್ಕರಾದಂಥವರು ಎಲ್ಲರಿಗೂ ಆರೋಗ್ಯಕ್ಕೆ ಒಂದು ಅವಶ್ಯಕತೆ ಇದೆ. ಇಲ್ಲಿ ಅವರು ಸಹ ಬೆಳಗ್ಗೆ ಮತ್ತು ಸಾಯಂಕಾಲ ಆ ತಾಲೂಕು ಮಟ್ಟದಲ್ಲಿಯೂ ಸಹ ಅವರು ಏನು ಮಾಡ್ಬೋದು, ತಮ್ಮ ಆರೋಗ್ಯನೂ ಸಹ ಸರಿಯಾಗಿ ಇಟ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ ಗಮನವಹಿಸಿ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಥರ ಒಂದು ಅದನ್ನು ಅಭಿವೃದ್ಧಿಪಡಿಸಿದರೆ ಕ್ರೀಡಾಂಗಣಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳಿಗೆ ಒಂದು ವೇದಿಕೆ ಸಿಕ್ಕಂತಾಗತ್ತೆ. ಅವರು ತಾಲೂಕು ಲೆವೆಲ್ದಲ್ಲಿ, ರಾಜ್ಯ ಮಟ್ಟದಲ್ಲಿ, ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಬೋದಾಗಿದೆ. ಅದು ಒಂದು ಒಲಿಂಪಿಕ್ದಲ್ಲಿ ಸಹ ಅವರು ಪದಕ ಪಡೆಯುವಂಥ ಒಂದು ಅರ್ಹತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದೆ. ಆ ಯುವಕರು ಗಟ್ಟಿರ್ತಾರೆ, ಅವರು ಹೊಲದಲ್ಲಿ ಮತ್ತು ಕೂಲಿ ಕೆಲಸಗಳನ್ನು ಸಹ ಮಾಡ್ತಿರ್ತಾರೆ. ಅವರಿಗೊಂದು ವೇದಿಕೆ ಕಲಿಸಿಕೊಟ್ಟರೆ ಅವರು ನಮ್ಮ ದೇಶಕ್ಕೆ ಒಲಿಂಪಿಕ್ದಲ್ಲಿ ಒಂದು ಸಾಧನೆ ಮಾಡುವಲ್ಲಿ ಯಾವುದೋ ಒಂದು ಹಿಂಜರಿಯೋದಿಲ್ಲ. ಅದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಾರೆ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಶರಣ ಸಿದ್ದಪ್ಪ ಗೊಡಚಿ. ಧನ್ಯವಾದಗಳು.